ಸರ್ ನಮಸ್ತೆ, ನಿಮ್ಮ ಪರಿಚಯವನ್ನು ಹೇಳಿ ಸರ್. ಎಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಪ್ಪರೇಗೌಡ ಪಾಟೀಲ್ ಅಂತೇಳಿ. ನಾನು ಈ ಬೀಜ ಘಟಕ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಹಾಯಕ ಪ್ರಾಧ್ಯಾಪಕ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇವತ್ತು ನೀವು ನಮ್ಮ ಬೀಜ ಘಟಕದಲ್ಲಿ ರೈತರಿಂದ ಉತ್ಪಾದಿಸಿದ ವಿಶ್ವವಿದ್ಯಾಲಯದ ಒಂದು ತಾಕುಗಳಲ್ಲಿ ಉತ್ಪಾದಿಸಿದ ಬೀಜಗಳನ್ನು ನಾವು ಹೇಗೆ ಸಂಸ್ಕರಣೆಯನ್ನು ನಾವು ಮಾಡ್ತೀವಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ನೋಡ್ಬೋದು, ನೀವು ಇಲ್ಲಿ ನಮ್ಮದು ಒಂದು ಈ ಬೀಜ ಸಂಸ್ಕರಣಾ ಘಟಕದಲ್ಲಿದ್ದೀರಿ. ಇಲ್ಲಿ ಸುಮಾರು ಕೆಲವೊಂದಿಷ್ಟು ನಾವು ಈ ಮಷಿನರಿಗಳನ್ನು ಹಾಕಿದ್ದೀವಿ. ಇಲ್ಲಿಂದ ನೋಡ್ಬೋದು, ಈ ಕಡೆ ಎಲ್ಲ ಮಷಿನರಿ ಇದ್ದಾವೆ. ಇವೆಲ್ಲ ಮಷಿನ್ಗಳನ್ನು ನಾವು ಈ ಬೀಜ ಸಂಸ್ಕರಣೆಗೆ ನಾವು ಉಪಯೋಗಿಸ್ತೀವಿ ಸಾಮಾನ್ಯವಾಗಿ. ಈ ಮೊದಲನೇ ಮಷಿನ್ ಬಂದುಬಿಟ್ಟು ಇಲ್ಲಿ ಚಿಕ್ಕದಾದಂಥ ಮಷಿನ್ ನೋಡ್ಬೋದು. ಇದು ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ನಮಗೆ. ನಾವು ಎಷ್ಟು ಪ್ರೊಸೆಸಿಂಗ್ ಮಾಡ್ತೀವಿ ಅದರ ಮೇಲೆ ಲೆಕ್ಕಕ್ಕೆ ನಾವು ಈ ಥರದಂಥ ಮಷಿನ್ಗಳನ್ನು ಖರೀದಿ ಮಾಡಿದ್ವಿ. ಈ ಮಷಿನ್ಗೆ ಇಂಗ್ಲೀಷ್ನಲ್ಲಿ ಏರ್ ಸ್ಕ್ರೀನ್ ಕ್ಲೀನರ್ ಕಮ್ ಗ್ರೇಡರ್ ಅಂತ ಹೇಳ್ತೀವಿ. ಈ ಮಷಿನ್ ಏನಪ್ಪ ಅಂತಂದರೆ ಯಾವುದೇ ಒಂದು ಬೀಜ ಸಂಸ್ಕರಣೆ ಘಟಕದಲ್ಲಿ ಕಂಪಲ್ಸರಿ ಈ ಮಷಿನ್ ಇರಲೇಬೇಕು. ಯಾಕಂದ್ರೆ ನೀವು ಬೀಜ ಸಂಸ್ಕರಣೆ ಮಾಡ್ತೀರಾ, ಮಷಿನ್ ಇಲ್ಲದೆ ಬೀಜ ಸಂಸ್ಕರಣೆ ಆಗೋದಿಲ್ಲ. ಈ ಮಷಿನ್ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನೀವು ಯಾವುದೇ ಬೀಜವನ್ನು ನಾವು ಕೊಯ್ಲು ಮಾಡ್ತೀವಿ, ಕೊಯ್ಲು ಮಾಡಿ ರಾಶಿ ಮಾಡಿ ಏನು ತೊಗೊಂಬಂದು ಇದರಲ್ಲಿ ಹಾಕ್ತೀವಿ, ಅದರಲ್ಲಿರುವಂಥ ಸಣ್ಣ ಕಾಳುಗಳು, ದೊಡ್ಡ ಕಾಳುಗಳು ಮತ್ತು ಇನ್ನಿತರ ಯಾವುದೇ ರೀತಿಯಾದಂಥ ಕಸ ಕಡ್ಡಿಗಳು ಏನು ಮಾಡ್ತದೆ ಇದರಲ್ಲಿ ಅದು ಸಂಸ್ಕರಣೆ ಮಾಡಿ ಓನ್ಲಿ ಗುಣಮಟ್ಟದ ಅಂದರೆ ಒಂದು ಒಳ್ಳೆಯ ಗುಣಮಟ್ಟದ ಬೀಜಗಳು ನಮಗೆ ಇಲ್ಲಿ ಸಿಗ್ತವೆ. ಈ ಮಷೀನಿಂದ ಮತ್ತೇನು ಮಾಡ್ತೀವಿ, ಈ ಬೀಜಗಳು ಇಲ್ಲಿಂದ ಲಿಫ್ಟ್ ಆಗಿ ಮತ್ತೆ ಇನ್ನೊಂದು ಎರಡನೇ ಒಂದು ಗ್ರೇಡರ್ ಇದೆ. ಇದು ಎರಡನೇ ಗ್ರೇಡರ್ ಇದೆ. ಇಲ್ಲಿ ಕೂಡ ಏನಾಗುತ್ತೆ, ಬೀಜವು ಈಗ ನಿಮಗೆ ಗ್ರೇಡ್ ಆಗುತ್ತೆ. ಇಲ್ಲಿ ಕೂಡ ಸೇಮ್, ಇಲ್ಲಿ ಅಲ್ಲಿ ಏನು ಕೆಲಸ ಮಾಡ್ತೇವೆ ಅದನ್ನು ಇಲ್ಲಿ ಸೇಮ್ ಮಾಡುತ್ತೆ. ಇಲ್ಲಿ ನಮಗೆ ಸಾಣಿಗೆಗಳಿರ್ತವೆ. ಇಲ್ಲಿ ನೋಡ್ಬೋದು, ಇದನ್ನು ನೀವು ಇದರಲ್ಲಿ ಸಾಣಿಗೆಗಳಿರ್ತವೆ. ಒಂದು ಸಾಣಿಗೆ ಇರುತ್ತದೆ ದೊಡ್ಡ ಒಂದು ಹೋಲ್ ಇರುವಂಥ ಸಾಣಿಗೆ ಇರುತ್ತೆ, ಇನ್ನೊಂದು ಸಣ್ಣ ಹೋಲ್ ಇರುವಂಥ ಸಾಣಿಗೆ ಇರ್ತದೆ. ಎಲ್ಲ ಬೀಜಗಳು ಏನಾದ್ರು ಇದರಿಂದ ಕರೆಕ್ಟಾಗಿ ಆಟೋಮೆಟಿಕ್ ಆಗಿ ಬಂದು ಈ ಒಂದು ಸಂಸ್ಕರಣೆ ಇದರಲ್ಲಿ ಬೀಳ್ತವೆ. ಬಿದ್ದಾದಮೇಲೆ ಇಲ್ಲಿ ಕೂಡ ಏನಾದರೂ ಬೀಜದಕ್ಕಿಂತ ಗಾತ್ರಕ್ಕಿಂತ ದೊಡ್ಡ ಇರುವಂಥ ಏನಾದರೂ ಬೀಜಗಳಿದ್ರೆ ಅಥವಾ ಕಲ್ಲುಗಳಿದ್ರೆ, ಮಣ್ಣು ಏನಾದರೂ ಇಲ್ಲಿ ಏನಾದರೆ ಅದು ಸಪ್ರೇಟಾಗಿ ಹೊರಗಡೆ ಬರುತ್ತೆ. ಅದಕ್ಕೆ ಓವರ್ ಸೈಜ್ ಅಂತೀವಿ. ಇನ್ನೊಂದು ಕೆಳಗಡೆ ಇರ್ತದೆ, ಈ ಬೀಜದಕ್ಕಿಂತ ಸಣ್ಣ ಇರುವಂಥ ಏನಾದರೂ ಬೀಜಗಳಿದ್ರೆ ಅಥವಾ ಏನಾದರೂ ಕಸ ಕಡ್ಡಿಗಳಿದ್ರೆ ಅದು ಕೂಡ ಬಂದು ಇಲ್ಲಿ ಕಡಿಮೆ ಪ್ರಮಾಣದ ಇಲ್ಲಿ ಏನಾಗುತ್ತೆ ಇಲ್ಲಿ ಬರ್ತದೆ. ಒಂದೇ ಗುಣಮಟ್ಟದ ಬೀಜ ಅಂದರೆ ಒಂದೇ ತರನಾದಂಥ ಒಂದೇ ಸಮನಾದ ಗಾತ್ರ ಮತ್ತು ತೂಕ ಹೊಂದಿರೋ ಬೀಜ ಮಾತ್ರ ಏನಾಗುತ್ತೆ ಇಲ್ಲಿಂದ ಬಂದು ಕಲೆಕ್ಟ್ ಆಗುತ್ತೆ. ನಾವು ಇಲ್ಲಿಂದ ಮತ್ತೆ ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ಮತ್ತೆ ಏನಾಗುತ್ತೆ, ಎಲಿವೇಟರ್ ಮುಖಾಂತರ ಲಿಫ್ಟ್ ಆಗುತ್ತೆ. ಲಿಫ್ಟ್ ಆಗಿ ಈಗ ಎರಡನೇ ಮಷಿನ್, ಇದು ಕೂಡ ಇದಕ್ಕೇನಂತೀವಿ ನಾವು ಈ ಸ್ಪೆಸಿಫಿಕ್ ಗ್ರಾವಿಟಿ ಸಪರೇಟರ್ ಅಂತ ಹೇಳ್ತೀವಿ. ಫಸ್ಟ್ ನಾವೇನು ಮಾಡಬೇಕು, ಬೀಜ ಸಂಸ್ಕರಣೆಯಲ್ಲಿ ಮೊದಲು ಅದನ್ನು ಗ್ರೇಡ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಕ್ಲೀನ್ ಆದಮೇಲೆ ಅದನ್ನು ನಾವು ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟ್, ಇದು ಕೂಡ ಒಂದೊಂದು ಮುಖ್ಯವಾದಂಥ ಒಂದು ಮಷೀನ್. ಯಾಕಂದರೆ ಇರಲೇಬೇಕು. ನೀವು ಬೀಜ ಸಂಸ್ಕರಣೆ ವಿಭಾಗದಲ್ಲಿ ಇದು ಕಂಪಲ್ಸರಿ ಈ ಮಷಿನ್ ಕೂಡ ಇರಬೇಕಾಗುತ್ತೆ. ಈ ಮಷೀನಲ್ಲಿ ಹೇಗೆ ಇದು ಮಾಡುತ್ತೆಪ್ಪ ಅಂತಂದರೆ, ಅಲ್ಲೇ ಹೇಳಿದೆ ನಾನು, ಬೀಜದ ಗಾತ್ರ ಮತ್ತು ಇದ್ರ ಮೇಲೆ ಸಂಸ್ಕರಣೆ ಆಗುತ್ತೆ. ಬಟ್ ಇದರಲ್ಲಿ ಏನಂದರೆ ಕೆಲವೊಂದು ಪದಾರ್ಥಗಳು ಅಥವಾ ಅದು ಬೀಜದ ಜೊತೆ ಏನಾದರೂ ಮಿಕ್ಸ್ ಇದ್ದರೆ ಅವು ಬೀಜದ ಗಾತ್ರದ ಹೊಂದಿರ್ತವೆ, ಅಷ್ಟೇ ಸೇಫ್ ಇರ್ತದೆ, ಸೈಜ್ ಇರ್ತದೆ. ಬಟ್ ಅವು ಅಲ್ಲಿ ಏನಾಗುತ್ತೆ ಸಂಸ್ಕರಣೆ ಆಗಿರೋದಿಲ್ಲ. ಅಂಥವು ಏನಾದರೂ ಇದ್ದರೆ ಇದು ಏನು ಮಾಡುತ್ತೆ, ಈ ಮಷೀನು ತೂಕದ ಆಧಾರ ಮೇಲೆ ಅಂದರೆ ಬೀಜದ ತೂಕದ ಆಧಾರ ಮೇಲೆ ಇಲ್ಲಿ ಏನಾಗುತ್ತೆ ಇದು ಸಂಸ್ಕರಣೆ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇದಕ್ಕೆ ಏನಂತೀವಿ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಸಪ್ರೇಟ್ ಅಂತ. ಸಾಮಾನ್ಯವಾಗಿ ಇದಕ್ಕೆ ಏನಂತಂದರೆ, ನಾವು ಹಾಕಿದಂಥ ಗ್ರೇಡ್ ಆದಂಥ ಬೀಜಗಳು ಆಟೋಮೆಟಿಕ್ ಆಗಿ ಏನಾಗುತ್ತೆ ಈ ಮಷೀನಲ್ಲಿ ಬಂದ್ಬಿಡುತ್ತೆ. ಇಲ್ಲೇನಿರ್ತದೆ, ಒಂದು ಜರಡಿ ಇರುತ್ತೆ, ಅದರ ಕೆಳಗಿಂದ ನಾವು ಗಾಳಿ ಬಿಡ್ತೀವಿ. ಈ ಜರಡಿ ಇರುತ್ತೆ. ಜರಡಿ ಏನಿರ್ತದೆ ಅಂದರೆ ಬೀಜದ ಏನು ಗಾತ್ರ ಇರುತ್ತೆ ಅದಕ್ಕಿಂತ ಚಿಕ್ಕದಾದಂಥ ಜರಡಿ ಹಾಕಿರ್ತೀವಿ. ಏನಾಗುತ್ತೆ, ಎಲ್ಲ ಬೀಜಗಳು ಈ ಜರಡಿ ಮೇಲೆ ಬಂದ್ಬಿಡ್ತವೆ. ನಾವೇನಂದ್ರೆ ಜರಡಿ ಕೆಳಗಿಂದ ಗಾಳಿ ಬಿಡೋದ್ರಿಂದ ಮತ್ತು ಇದು ಅಳಗಾಡುತ್ತೆ. ಅಂದರೆ ನಾವು ಮಷೀನ್ ಆನ್ ಮಾಡಿದಾಗ ಅಳಗಾಡುತ್ತೆ. ಹಾಗೆ ನಾವು ಮನೆಯಲ್ಲಿ ಮರದಿಂದ ನಾವೇನು ಕೇರ್ತೀವಲ್ಲ ಅದೇ ಒಂದು ವಿಧಾನದಲ್ಲಿ ಇದು ಕೆಲಸ ಮಾಡ್ತದೆ. ಮನೆಯಲ್ಲಿ ನಾವು ಮರದಿಂದ ನಾವು ಈ ಕಸ ಕಡ್ಡಿಗಳನ್ನು ತೆಗಿತೀವಿ, ಗಟ್ಟಿ ಅಥವಾ ಜಾಸ್ತಿ ಗಾತ್ರ ಇರುವಂಥ ಅಂದ್ರೆ ತೂಕ ಇರುವಂಥ ಒಂದು ಕಡೆ ಮೂಲೆಯಲ್ಲಿ ಬಂದಿರುತ್ತೆ, ಆ ಥರ ವರ್ಕ್ ಇದು ಕೆಲಸ ಮಾಡುತ್ತೆ. ಈಗ ಇದ್ದಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಗ್ರೇಡ್ ಮುಖಾಂತರ ಏನಾಗುತ್ತೆ ಸೆಪ್ರೇಷನ್ ಆಗುತ್ತೆ. ಇದು ಅಳಗಾಡೋದ್ರಿಂದ ಏನಾಗುತ್ತೆ, ಕೆಳಗಿಂದ ನಾವು ಗಾಳಿ ಬಿಡ್ತೀವಿ. ಗಾಳಿ ಬಿಡಿದ್ರೆ ಏನಾಗುತ್ತೆ, ಸೀಡ್ಸ್ಗಳು ಏನಾಗುತ್ತೆ ಅಂದ್ರೆ ತೂಕ ಕಡಿಮೆ ಇರುವಂಥವು ಏನು ಕಡಿಮೆ ಇರುತ್ತೋ ಏನಿರ್ತವಲ್ಲ ಅವು ಎಲ್ಲ ಒಂದು ಕಡೆ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ, ಅದು ರಿಜೆಕ್ಟ್ ಆಗುತ್ತೆ. ಒಳ್ಳೆ ಗುಣಮಟ್ಟದ ಒಂದೇ ಯೂನಿಫಾರ್ಮ್ ಇರುವಂಥದ್ದು ಒಂದು ಗ್ರೇಡು ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ನೋಡ್ಬೋದು, ಇಲ್ಲೊಂದು ಗ್ರೇಡ್ ಬರುತ್ತೆ. ಇಲ್ಲಿ ಕೂಡ ಚೆನ್ನಾಗಿರುವಂಥವು ಅಂದರೆ ಇಲ್ಲೆಲ್ಲ ಕೂಡ ನಾವು ಔಟ್ಲೆಟ್ ಹಾಕಿರ್ತೀವಿ. ಇಲ್ಲಿಂದನೂ ಕೂಡ ಗ್ರೇಡ್ ಚೆನ್ನಾಗಿರುವಂಥ ಗ್ರೇಡ್ ಬರುತ್ತೆ. ಇನ್ನು ಬೀಜದ ಗಾತ್ರಕ್ಕಿಂತ ಅಂದರೆ ತೂಕದಕ್ಕಿಂತ ಹೆಚ್ಚಿರುವಂಥವು ಒಂದೊಂದ್ಸರಿ ಏನಾಗುತ್ತೆ, ಕಲ್ಲುಗಳು ಎಲ್ಲ ಕೂಡಿರ್ತವೆ, ಅವು ಇಲ್ಲಿ ಬಂದು ಕಲೆಕ್ಟ್ ಆಗ್ತವೆ. ನಾವೇನು ಮಾಡ್ತೀವಿ, ಇಲ್ಲಿ ಕಲೆಕ್ಟ್ ಆಗಿರೋದು ಅಂದರೆ ಇಲ್ಲಿ ಬಂದಿರುವಂಥದ್ದು ಏನು ಕಲ್ಲುಗಳು ಇಂಥವನ್ನ ಮತ್ತು ಅಲ್ಲೇನು ರಿಜೆಕ್ಷನ್ ಏನಿದೆ ಅವನ್ನ ನಾವು ತೆಗೆದು ಹಾಕಿಬಿಟ್ಟು ಇವನ್ನ ಅಷ್ಟನ್ನು ಏನು ಮಾಡ್ತೀವಿ, ನಾವು ಬೀಜವನ್ನು ನಾವು ಮುಂದಿನ ಒಂದು ಕೆಲಸಕ್ಕೆ ತಗೋತೀವಿ. ಈ ಬಂದಂಥ ಬೀಜಗಳು ಏನು ಈ 2 ಮಷೀನಲ್ಲಿ ಅಥವಾ 3 ಮಷೀನಲ್ಲಿ ಹಾಕಿ ಏನು ಬೀಜ ತೆಗಿತೀವಿ, ಆ ಬೀಜಗಳನ್ನು ಏನು ಮಾಡ್ತೀವಿ ನಾವು ಸ್ಯಾಂಪಲ್ ಮಾಡ್ತೀವಿ, ಅಂದರೆ ಮಾದರಿ ತೆಗಿತೀವಿ.
ತೆಗೆದು ಅದನ್ನು ನಮ್ಮದು ಒಂದು ಬೀಜ ಪರೀಕ್ಷಾ ಪ್ರಯೋಗಾಲಯ ಇದೆ. ಆ ಪ್ರಯೋಗದಲ್ಲಿ ನಾವು ಮೊಳಕೆ, ಅದರ ತೇವಾಂಶ ಮತ್ತು ಭೌತಿಕ ಶುದ್ಧತೆಯನ್ನು ಪರೀಕ್ಷೆ ಮಾಡಿ ಒಂದು ವೇಳೆ ಅಲ್ಲೆಲ್ಲ ಒಂದು ಪರೀಕ್ಷೆಯಲ್ಲಿ ಅದು ಪಾಸ್ ಆದರೆ ಅಂಥ ಬೀಜವನ್ನು ನಾವೇನು ಮಾಡ್ತೀವಿ, ಅದನ್ನು ಪ್ಯಾಕೆಟ್ ಮಾಡ್ತೀವಿ ಅಥವಾ ಪೊಟ್ಟಣೀಕರಣ ಮಾಡಿ ನಾವು ಮಾರಾಟಕ್ಕೆ ಅದನ್ನು ಕೊಡ್ತೀವಿ. ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಇಲ್ಲಿ ಒಂದು 3 ರಿಂದ 4 ಬೆಳೆಗಳ ಒಂದು ಬೀಜ ಸಂಸ್ಕರಣೆ ಮಾಡ್ತೀವಿ. ಒಂದು ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಅಂತ ಹೇಳ್ತೀವಿ, ಅದು, ಅದ್ರ ಜೊತೆ ಬೆಂಡಿ, ಆಮೇಲೆ ಮೆಣಸಿನಕಾಯಿ, ಕೆಲವೊಂದಿಷ್ಟು ತರಕಾರಿ ಬೀಜಗಳನ್ನು ನಾವು ಸಂಸ್ಕರಣೆಯನ್ನು ಮಾಡ್ತೀವಿ. ಯಾಕೆ ನಾವು ಇದನ್ನು ಮಾಡಬೇಕು ಅಂತಂದರೆ, ವೈಜ್ಞಾನಿಕಲ್ಲಿ ನೀವು ಸಾಮಾನ್ಯವಾಗಿ ಗಾಳಿಯಿಂದ ತೂರಿದಾಗ ಅಥವಾ ನಿಮ್ಮ ಮರದಿಂದ ಕೇರಿದಾಗ ಅಥವಾ ಇದರಲ್ಲಿ ಏನಾಗುತ್ತೆ, ಅಷ್ಟು ಕರೆಕ್ಟಾಗಿ ನಿಮಗೆ ಈ ಕಸ ಕಡ್ಡಿಗಳಾಗಲಿ ಅಥವಾ ತೂಕದಲ್ಲಿ ವ್ಯತ್ಯಾಸ ಇರುವುದು ಮತ್ತು ಒಂದೇ ಸಮನಾದ ಗಾತ್ರದ ಬೀಜಗಳನ್ನು ತೆಗಿಯೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ನೀವು ಯಾವತ್ತಾದ್ರೂ ನೀವು ಲೂಸ್ ಬೀಜ ತೊಗೊಂಡಾಗ ಏನಾಗುತ್ತೆ, ಮೊಳಕೆಯಲ್ಲಿ ಅಂತೇಳಿ ವ್ಯತ್ಯಾಸ ಬರ್ತದೆ. ಬಟ್ ಅದನ್ನೇ ಈ ಥರ ಒಂದು ವೈಜ್ಞಾನಿಕ ರೀತಿ ಅಂದರೆ ಸಂಸ್ಕರಣೆ ಮಾಡಿದಂಥ ಬೀಜ ಏನಾದರೂ ಖರೀದಿ ಮಾಡಿದ್ರೆ ಒಂದೇ ಥರನಾದಂಥ ಮೊಳಕೆ ಬರ್ತದೆ, ಒಂದೇ ಥರನಾಗಿ ಬೆಳೆ ಕೂಡ ಅಲ್ಲಿ ಬರ್ತದೆ. ಆದ್ದರಿಂದ ಸಂಸ್ಕರಣೆ ಆದಂಥ ಬೀಜವನ್ನು ಮಾತ್ರ ನೀವು ಖರೀದಿಗೆ ಉಪಯೋಗಿಸಿ. ಅದರ ಜೊತೆಗೆ ನಾವು ಇನ್ನೊಂದು ನಿಮಗೆ ಮಷೀನ್ ತೋರಿಸ್ತೀನಿ. ಯಾಕಂದರೆ ಭಾಳಷ್ಟು ಜನ ಬಾಗಲಕೋಟೆ ಜಿಲ್ಲೆ ಆಗಲಿ, ಸುತ್ತಮುತ್ತಲೇ ಹಾವೇರಿ ಎಲ್ಲ ಕಡೆ ಭಾಳಷ್ಟು ಜನ ಮೆಣಸಿನಕಾಯನ್ನು ಬೆಳೀತಾರೆ. ಆಮೇಲೆ ಭಾಳಷ್ಟು ಜನ ಅದೇ ಮೆಣಸಿನಕಾಯಿಯನ್ನು ತೊಗೊಂಡು ತಾವೇ ಸ್ವಂತಕ್ಕೆ ಬೀಜ ಮಾಡಿ ಹಾಕುವ ಪದ್ಧತಿ ಕೂಡ ರೂಢಿಯಲ್ಲಿದೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ನಾವು ಕೂಡ ಮೆಣಸಿನಕಾಯಿ ಬೀಜವನ್ನು ಬೆಳೆದು ಮಾಡ್ತೀವಿ. ಮೊದಲು ಏನಪ್ಪ ಅಂತಂದರೆ ಕೈಯಿಂದ ಹೊಡಿಬೇಕು ಕಾಯಿಯನ್ನು ಅಥವಾ ಒಡೆದು, ಅದನ್ನು ತುಂಬ ಒಂದಿಷ್ಟು ಖಾರ ಇರೋದ್ರಿಂದ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅದನ್ನು ಒಂದು ಮನಗಂಡು ನಾವೇನು ಮಾಡಿದ್ವಿ, ಒಂದು ಮಷೀನನ್ನು ತರಿಸ್ತೀವಿ. ಇಲ್ಲಿದೆ, ಇದಕ್ಕೆ ಏನಂತಂದರೆ ಈ ಚಿಲ್ಲಿ ಸೀಡ್ ಎಕ್ಸ್ಟ್ರಾಕ್ಟರ್ ಅಂತ ಹೇಳ್ತೀವಿ. ನೀವು ನೋಡ್ಬೋದು, ಇಲ್ಲಿ ಚಿಲ್ಲಿ ಸೀಡ್ ಎಕ್ಸ್ಟ್ರಾಕ್ಟರ್ ಅಂತಿದೆ. ಇದು ಭಾಳ ಒಂದು ಕಡಿಮೆ ಅವಧಿಯಲ್ಲಿ ಭಾಳಷ್ಟು ಕೆಲಸ ಮಾಡ್ತದೆ. ನಮಗೆ ಮೊದಲು ಸುಮಾರು ಅಂದರೆ ತಿಂಗಳಾನುಗಟ್ಟಲೆ ನಾವು ಚಿಲ್ಲಿ ಬೀಜವನ್ನು ತೆಗಿಬೇಕಾಗ್ತಿತ್ತು. ಇವಾಗ ಏನಂದರೆ 1 ತಾಸಿನಲ್ಲಿ ಈ ಮಷೀನು ಸುಮಾರು ನಿಮಗೆ 8 ಕ್ವಿಂಟಾಲ್ ಅಷ್ಟು ನಿಮಗೆ ಒಣ ಮೆಣಸಿನಕಾಯಿಯನ್ನು ಒಡೆದು ಬೀಜ ಮಾಡಿಕೊಡ್ತೀವಿ. ಇದು ಭಾಳಷ್ಟು ಈಸಿ, ಏನಿಲ್ಲ, ಪೂರ ಒಣಗಿರ್ಬೇಕು ಮೆಣಸಿನಕಾಯಿ. ಒಣಗಿದಂಥ ಮೆಣಸಿನಕಾಯಿಯನ್ನು ನಾವು ಈ ಮಷೀನ್ಗೆ ಹಾಕ್ತೀವಿ. ಮಷೀನ್ ಹಾಕಿದ ಮೇಲೆ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಹೆಂಗೆ ಆಗುತ್ತೆ ಅಂತೇಳಿ. ಈ ಮಷೀನ್ಗೆ ಹಾಕಿದಾಗ ಏನಾಗುತ್ತೆ, ಮೆಣಸಿನಕಾಯಿ ಒಳಗೆ ಇಲ್ಲಿ ಡ್ರಮ್ ಇರ್ತದೆ. ಈ ಡ್ರಮ್ಮಲ್ಲಿ ನಮಗೆ ಒಂದು ಸಾಣಿಗೆ ಇರ್ತದೆ, ಸಾಣಿಗೆ ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಈ ಚಾಕು ಟೈಪ್ ಇರ್ತದೆ, ಅದನ್ನೆಲ್ಲ ಮೆಣಸಿನಕಾಯಿನ ಕಟ್ ಮಾಡ್ತಾರೆ. ಇದರಲ್ಲಿ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಬರೀ ಬೀಜ ಬರುತ್ತೆ, ಅಂದರೆ ಬೀಜ ಏನಾಗುತ್ತೆ ಇದರಲ್ಲಿ ಬರುತ್ತೆ. ಆಮೇಲೆ ಕಾಯಿ ಸೊಪ್ಪೆ ಏನೈತಲ್ಲ, ಸೊಪ್ಪೆ ಬಂದು ಇಲ್ಲಿ ಬಂದು ಬರುತ್ತೆ. ಇಲ್ಲಿ ನೋಡ್ಬೋದು, ಸೊಪ್ಪೆ ಬಂದು ಇಲ್ಲಿ ಕೊಡುತ್ತೆ. ಪೌಡರ್ ಸ್ವಲ್ಪ ಸಪ್ರೇಟ್ ಆಗುತ್ತೆ. ಆಮೇಲೆ ಏನಾದರೂ ಧೂಳು ಆ ಥರ ಏನಾದರೂ ಇದ್ದರೆ ಇನ್ನೊಂದಿದೆ ಈ ಕಡೆ, ಇಲ್ಲಿ ಬಂದು ಆ ಧೂಳೆಲ್ಲ ಕಲೆಕ್ಟ್ ಆಗ್ತದೆ. ಅಂದರೆ ಯಾರಿಗೂ ಕೂಡ ಧೂಳು ಅದ್ರದ್ದು ಇದು ಬರಬಾರ್ದು ಸ್ಟಾರ್ಟ್ ಅಂತೇಳಿ ನಾವು ಇದನ್ನು ಕಟ್ಬಿಟ್ಟು ಇಲ್ಲಿ ಹಾಕಿರ್ತೀವಿ. ನಿಮಗೆ ಹೇಳಿದೆ ಅಲ್ಲ, ನಾನು 1 ಗಂಟೆಯಲ್ಲಿ ಸುಮಾರು 8 ಕ್ವಿಂಟಲ್ ಅಷ್ಟು ಒಣ ಮೆಣಸಿನಕಾಯಿ ಇದು ಮಾಡ್ತೀವಿ. ಎಷ್ಟು ಈಸಿ ಆಗುತ್ತೆ. ಈ ಬಂದಂಥ ಏನು ಬೀಜ ಬರ್ತಾವಲ್ಲ, ಈ ಬಂದಂಥ ಬೀಜಗಳನ್ನು ನಾವೇನು ಮಾಡ್ತೀವಿ, ಮತ್ತು ಜಲ್ಡಿಯಲ್ಲಿ ಹಾಕಿ ಅದನ್ನು ನಾವು ಕ್ಲೀನ್ ಮಾಡಿ ಅದು ಪ್ಯಾಕೆಟ್ಗೆ ರೆಡಿ ಆಗುತ್ತೆ. ಇದು ಭಾಳಷ್ಟು ಒಂದು ವೇಗದಲ್ಲಿ ನಾವು ಏನು ಮಾಡ್ಬೋದಂದರೆ ಈ ಮಷೀನ್ ಉಪಯೋಗಿಸ್ಕೊಂಡು ನಾವು ಬೀಜವನ್ನು ಸಂಸ್ಕರಣೆ ಮಾಡ್ತೀವಿ. ಇಂಥ ಮಷೀನು ಭಾಳಷ್ಟು, ಇದಕ್ಕೇನು ಭಾಳಷ್ಟು ದರನೂ ಕೂಡ ಇಲ್ಲ. ಇದು ನಿಮಗೆ 1 ಲಕ್ಷ ಒಳಗಡೆ ಸಿಗ್ತದೆ. ಯಾರಾದರೂ ರೈತರು ಕೂಡ ಏನಾದರೂ ಮೆಣಸಿನಕಾಯಿ ಉತ್ಪಾದನೆ ಮಾಡ್ತಿದ್ರೆ, ಬೀಜ ಮಾಡ್ತಿದ್ರೆ, ಅವರು ಕೂಡ ಇದನ್ನು ತರಿಸ್ಕೊಂಡು ಮಾಡ್ಕೋಬೋದು. ಇದು ಭಾಳಷ್ಟು ಒಂದು ಈಸಿ. ಇದರಿಂದ ನೋಡ್ರಿ ನಿಮಗೆ ಕಾಟು ಬರೋದಿಲ್ಲ, ಏನೂ ಬರೋದಿಲ್ಲ, ಭಾಳ ಕೆಲಸ ಭಾಳಷ್ಟು ಫಾಸ್ಟಾಗಿ ಆಗುತ್ತೆ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಸಂಸ್ಕರಣೆ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದಿದೆ ಇಲ್ಲಿ, ಅಂದರೆ ಸಾಮಾನ್ಯವಾಗಿ ಇದು ಯಾರ ರೈತರ ಕಡೆ ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಈ ಟೊಮ್ಯಾಟೊ ಇನ್ನಿತರ ಬೀಜಗಳು ಏನಾದರೂ ನಾವು ಮಾಡ್ತಿದ್ರೆ, ಟೊಮ್ಯಾಟೊದ ಹಣ್ಣುಗಳನ್ನು ಹಣ್ಣಾದರೆ ಟೊಮ್ಯಾಟೊ ಹಣ್ಣುಗಳನ್ನು ಈ ಮಷಿನ್ಗೆ ಹಾಕ್ತೀವಿ. ಹಾಕಿದ ಮೇಲೆ ಏನು ಮಾಡುತ್ತೆ, ಟೊಮ್ಯಾಟೊದಲ್ಲಿರೋ ಬೀಜಗಳನ್ನು ಸಪ್ರೇಟ್ ಮಾಡಿ, ಅದು ಇದೇನು ಪಲ್ಪ್ ಅಂತ ಹೇಳ್ತೀವಲ್ಲ, ಕಾಯಿಯನ್ನು ಸಪ್ರೇಟ್ ಮಾಡ್ತದೆ. ಅವಾಗ ಕೂಡ ನಮ್ಗೆ ಈಸಿ ಆಗುತ್ತೆ, ಫಾಸ್ಟಾಗಿ ನಾವು ಏನು ಮಾಡ್ಬೋದು, ಈ ಟೊಮ್ಯಾಟೊ ಬೀಜಗಳನ್ನು ನಾವು ತೆಗಿಬೋದು. ಈಗಾಗಲೇ ನಾನು ನಿಮಗೆ ಹೇಗೆ ಇದು ಈ ಮೆಣಸಿನಕಾಯಿ ಬೀಜವನ್ನು ಇದು ಬೇರ್ಪಡಿಸಂತ ನಾನು ತಿಳಿಸಿದೆ. ಭಾಳಷ್ಟು ಜನರಿಗೆ ತಗೋಬೇಕಾದ್ರೆ ಇದು ನಾನು ಮಹಾರಾಷ್ಟ್ರದ ಅಕೋಲಾದಿಂದ ನಾನು ತರಿಸಿದ್ದೀನಿ.
ಇದರ ಬೆಲೆ ನಾವು ಖರೀದಿ ಮಾಡಬೇಕಾದ್ರೆ ಸುಮಾರು 2019ನೇ ಇಸ್ವಿಯಲ್ಲಿ ನಾವು ಇದನ್ನು ಖರೀದಿ ಮಾಡಿದ್ವಿ. ಆ ಸಮಯದಲ್ಲಿ ಇದರ ಬೆಲೆ ನಮಗೆ ಸುಮಾರು 1 ಲಕ್ಷ ಆಗಿತ್ತು. ಈಗ ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಸಾವಿರ ರೂಪಾಯಿ ಹೆಚ್ಚಿಗೆ ಆಗುತ್ತೆ. 1.5 ಲಕ್ಷ ಒಳಗಡೆ ಈ ಮಷೀನ್ ನಿಮಗೆ ಸಿಗುತ್ತೆ. ಅಕೋಲ ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಕಂಪನಿಗಳು ಈ ಥರ ಒಂದು ಮಷೀನ್ಗಳನ್ನು ತಯಾರು ಮಾಡ್ತಾ ಇದ್ದಾವೆ. ಅಲ್ಲಿಂದ ತರಿಸ್ಬೋದು, ಇಲ್ಲಾಂದ್ರೆ ಗುಜರಾತದಲ್ಲಿ ಕೂಡ ಸಿಗುತ್ತೆ, ಅಲ್ಲಿಯೂ ಕೂಡ ನೀವು ಇದರಿಂದ ಮಷೀನನ್ನು ತರಿಸ್ಬೋದು. ಒಂದು ಏನಪ್ಪ ಇದರದ್ದು ಉದ್ದೇಶಪ್ಪ ಅಂತಂದರೆ, ಒಂದು ನಮಗೆ ಕಾಟ್ ಬರೋದಿಲ್ಲ, ಅದ್ರ ಜೊತೆಗೆ ಈ ಕಾಯಿ ಹೊಡೆಯೋದು ಪ್ರೊಸೆಸ್ ಏನಾಗುತ್ತೆ ಭಾಳ ಬೇಗ ಆಗುತ್ತೆ. ನಮಗೆ 1 ತಾಸು ನಾನು ಹೇಳೋದು ನಿಮಗೆ 8 ಕ್ವಿಂಟಲ್ ಕಾಯಿ ಅದು ಕ್ರಷ್ ಮಾಡೋಗುತ್ತೆ 1 ತಾಸು ಅಂದರೆ ನಮಗೆ ಭಾಳಷ್ಟು ಒಳ್ಳೆಯದು. ಅದ್ರ ಜೊತೆಗೆ ನೋಡಿ, ನಾವು ಕೈಯಿಂದ ಮಾಡಿದಾಗ ಏನಾಗುತ್ತೆ, ಕಾಯಿ ಎಲ್ಲ ಆಗಿ ಪೌಡ್ರ್ ಆಗುತ್ತೆ. ಬಟ್ ಇಲ್ಲೇನಾಗುತ್ತೆ, ಕಾಯಿ ಹೊಡೆದು ಇನ್ನೂ ಅರ್ಧ ಕಾಯಿ ಹಾಗೆ ಉಳಿಯುತ್ತೆ. ಇದನ್ನು ಕೂಡ ನಾವು ಮಾರ್ಕೆಟ್ ಮಾಡ್ಬೋದು. ಇದು ಕೂಡ ನೀವು ಮಾರುಕಟ್ಟೆಯಲ್ಲಿ ಏನು ದರ ಇರ್ತದೆ ಅದು ಅರ್ಧ ದರದಲ್ಲಿ ಈ ಸೊಪ್ಪೆ ಕೂಡ ಮಾರುತ್ತೆ. ಇದಕ್ಕೆ ಭಾಳ ಡಿಮ್ಯಾಂಡು. ಅದೇ ಪೌಡ್ರ್ ಆದರೆ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಮಾರುಕಟ್ಟೆಯಲ್ಲಿ ಇರೋದಿಲ್ಲ. ಅದಕ್ಕಾಗಿ ರೈತ ಬಾಂಧವರು ತಾವೇ ಏನಾದರೂ ನೀವು ಬೀಜವನ್ನು ಬೇರ್ಪಡಿಸ್ತಿದ್ರೆ ಏನಾರು ಮಾಡ್ತಿದ್ದಾರೆ ಅಂದರೆ ಈ ಥರದಂಥ ಮಷೀನ್ಗಳನ್ನು ಕೊಂಡುಕೊಂಡು ಉಪಯೋಗಿಸೋದು ಒಳ್ಳೆಯದು. ಸರ್, ಇದಕ್ಕೆ ಏನಾದರೂ ಕರೆಂಟ್ 3 ಫೇಸ್ ಬೇಕಾ, ಇನ್ನು ಸಿಂಗಲ್ ಫೇಸ್ ಮೇಲೆ ನಡೀತಿದ್ದ ಹೇಗೆ? ಇದಕ್ಕೆ ಸಾಮಾನ್ಯವಾಗಿ ನಾವು 3 ಫೇಸ್ ಕರೆಂಟೇ ಬೇಕಾಗುತ್ತೆ. ಅಂದ್ರೆ ಪವರ್ ಜಾಸ್ತಿ ಜಾಗ್ತದೆ ಇದು. ಹಾಗಾಗಿ 3 ಫೇಸ್ ಪವರ್ ಇದ್ದರೆ ನಿಮಗೆ ಒಳ್ಳೆಯದು, ಫಾಸ್ಟಾಗಿ ಕೆಲಸ ಆಗುತ್ತೆ. 1 ಫೇಸಲ್ಲಿ ಬರೋದಿಲ್ಲ, 3 ಫೇಸಲ್ಲಿ ಮಾಡ್ಬೋದು. ಬಟ್ ಇದಕ್ಕಿಂತ ಚಿಕ್ಕದು ಸಿಗ್ತವೆ ಸೈಜಲ್ಲಿ. ನಿಮಗೆ ಕಡಿಮೆ ಸೈಜ್ ತಗೊಂಡ್ರೆ ನಿಮ್ಗೆ 1 ಫೇಸಲ್ಲಿ ಕೂಡ ಮಾಡ್ಬೋದು. ನಿಮಗೆ ಕೆಪಾಸಿಟಿ ನಿಮ್ಗೆ ಹೆಂಗೆ, ನೀವು ಎಷ್ಟು ದಿನಕ್ಕೆ ಎಷ್ಟು ಕಾಯಿ ನೀವು ಹೊಡಿತೀರಿ ಅದ್ರ ಮೇಲೆ ಲೆಕ್ಕ. ನಮಗೆ ಭಾಳಷ್ಟು ಕಾಯಿ ಇರೋದ್ರಿಂದ ನಮಗೆ 3 ಫೇಸ್ ಅಂತ ಹೈ ಕೆಪಾಸಿಟಿ ತೊಗೊಂಡಿವಿ. ನಿಮಗೆ ಸಣ್ಣದು ಬಿಡ ಸಿಗುತ್ತೆ, ನಿಮಗೆ ಪೋರ್ಟೇಬಲ್ ಮನೆಯಲ್ಲೇ ನೀವು ಕಾಯಿಗಳನ್ನು ಹೊಡೆಯುವಂಥ ಮಷಿನ್ ಕೂಡ ಇದರಲ್ಲಿ ಸಿಗ್ತದೆ. ಸರ್, ಇದಕ್ಕೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಏನಾದರೂ ಸಿಗುತ್ತಾ ಹೇಗೆ ಸರ್? ಸರ್ಕಾರದಿಂದ ಸಬ್ಸಿಡಿ ನೀವು ಏನು ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ನೀವು ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಗಳಲ್ಲಿ ನೀವು ಹೋದಾಗ ಈ ಥರ ನಾವು ಮಾಡ್ಬೇಕಂತ ವಿಚಾರಿಸಿದಾಗ ಇರ್ಬೋದು, ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಸರ್ಕಾರದಿಂದ ಇದಕ್ಕೆ ಸಬ್ಸಿಡಿ ಕೂಡ ಸಿಗುವಂಥ ಸಾಧ್ಯತೆ ಇರ್ತದೆ. ನೀವು ತೋಟಗಾರಿಕೆ ಇಲಾಖೆ ಅಥವಾ ನೀವು ಕೃಷಿ ಇಲಾಖೆಗಳಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಓಕೆ ಸರ್, ನಾನು ಇಲ್ಲಿ ತನಕ ನಿಮ್ಮ ಸಮಯವನ್ನು ಬದಿಗಿಟ್ಟು ನಮ್ಮ ರೈತರಿಗೆ ಈ ಒಂದು ಪ್ರೊಸೆಸಿಂಗ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಿಮಗೆ. ಎಲ್ಲರಿಗೂ ನನ್ನ ನಮಸ್ಕಾರ. ಓಕೆ.